ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಸೊ ನಮ್ಮ NCERT ಸೀರೀಸಲ್ಲಿ ಇವತ್ತು ನಾವು ಜಿಯೋಗ್ರಫಿನ ಶುರು ಮಾಡ್ತಾ ಇದ್ದೇವೆ. ಸೊ ಜಿಯೋಗ್ರಫಿನಲ್ಲಿ ಮೊದಲು 6ನೇ ಕ್ಲಾಸ್ NCERT, ಆ 6ನೇ ಕ್ಲಾಸ್ NCERT ಬುಕ್ನ ಹೆಸರು ದ ಅರ್ತ್ ಅವರ್ ಹ್ಯಾಬಿಟ್ಯಾಟ್ ಅಂತ ಬುಕ್ಕು. ಓಕೆ, ಇದು 6ನೇ ಕ್ಲಾಸ್ ಬುಕ್ಕು. ಸೊ ಇಲ್ಲಿಂದ ನಾವು ಜಿಯೋಗ್ರಫಿನ ಶುರು ಮಾಡೋಣ. ಸೊ ನಾವು ಫಸ್ಟ್ ಚಾಪ್ಟರ್ನ ಇವತ್ತು ಶುರು ಮಾಡೋಣ ಇದರಲ್ಲಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಚಾಪ್ಟರ್, ದ ಅರ್ತ್ ಇನ್ ದ ಸೋಲಾರ್ ಸಿಸ್ಟಮ್. ಸೊ ನಮ್ಮ ಎಂಟೈರ್ ಈ ಸೋಲಾರ್ ಸಿಸ್ಟಮ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ, ಈ ಎಂಟೈರ್ ಸೋಲಾರ್ ಸಿಸ್ಟಮಲ್ಲಿ ನಮ್ಮ ಅರ್ತ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರ್ತ್ ಎಲ್ಲಿದೆ, ಓಕೆ, ಇದರ ವಿಶೇಷತೆ ಏನು ಎಂಟೈರ್ ಸೋಲಾರ್ ಸಿಸ್ಟಮಲ್ಲಿ ಅನ್ನೋದನ್ನು ಒಂದಿಷ್ಟು ಬೇಸಿಕ್ಸ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಹಾಗೆ, ಸೊ ನಾವು ಪ್ರತಿದಿನ ಸಂಜೆ ಆದ ತಕ್ಷಣ, ಕತ್ಲಾದ ತಕ್ಷಣ ವಿ ವಿಲ್ ಸಿ ದ ಸ್ಟಾರ್ಸ್. ಓಕೆ, ಸಮ್ ಶೈನಿಂಗ್ ಆಬ್ಜೆಕ್ಟ್ಸ್. ಓಕೆ, ದೇ ವಿಲ್ ಬಿ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಅಂತ ಹೇಳ್ತೀವಲ್ಲ. ಸೊ ದೋಸ್ ಆರ್ ದ ಸ್ಟಾರ್ಸ್. ಓಕೆ, ಟ್ವಿಂಕ್ಲಿಂಗ್ ಸ್ಟಾರ್ಸ್ಗಳನ್ನು ನೋಡ್ತೇವೆ. ಸೊ ಬಟ್ ಅದೇ ನಮ್ಮ ಆಕಾಶದಲ್ಲಿ ದೇರ್ ವಿಲ್ ಬಿ ಸಮ್ ಅದರ್ ಬಾಡೀಸ್ ವಿಚ್ ಡು ನಾಟ್ ಟ್ವಿಂಕಲ್. ಓಕೆ, ಸ್ಟಾರ್ಸ್ ಥರ ದೇ ವಿಲ್ ನಾಟ್ ಟ್ವಿಂಕಲ್, ರಾದರ್ ದೇ ವಿಲ್ ಜಸ್ಟ್ ಸಿಂಪ್ಲಿ ಗ್ಲೋ ವಿತೌಟ್ ಎನಿ ಫ್ಲಿಕ್ಕರ್. ಓಕೆ, ವಿತೌಟ್ ಎನಿ ಶೈನಿಂಗ್, ಟ್ವಿಂಕ್ಲಿಂಗ್ ಇಲ್ದೇ ದೇ ವಿಲ್ ಜಸ್ಟ್ ಗ್ಲೋ. ಓಕೆ, ಲೈಕ್ ಹೌ ದ ಮೂನ್ ಶೈನ್ಸ್. ಓಕೆ, ನಮ್ಮ ಚಂದ್ರ ನೋಡಿದ್ರೆ ಇಟ್ ವಿಲ್ ನಾಟ್ ಟ್ವಿಂಕಲ್ ಲೈಕ್ ಸ್ಟಾರ್ಸ್, ಬಟ್ ಇಟ್ ವಿಲ್ ಜಸ್ಟ್ ಗ್ಲೋ. ಓಕೆ, ವಿತೌಟ್ ಎನಿ ಫ್ಲಿಕ್ಕರ್. ಓಕೆ, ಸೊ ಆ ಥರ ಕೂಡ ಆಬ್ಜೆಕ್ಟ್ಸು ಕೂಡ ಇರ್ತವೆ. ಸೊ ನಾವು ರಾತ್ರಿ ಈ ಚಂದ್ರ ನೋಡಿದಾಗ when you see the moon, so it will have different shapes at different positions ಅಂತ ಹೇಳ್ತಾರೆ. ಸೊ ಇವಾಗ ಏನು ಗೊತ್ತಾ, ನೀವು ಹುಣ್ಣಿಮೆ ದಿನ ಫುಲ್ ಮೂನ್ ಅಂತ ಹೇಳ್ತೇವೆ. ಹುಣ್ಣಿಮೆ ದಿನ ನೋಡಿದಾಗ ಪೂರ್ತಿ ಚಂದ್ರ ಕಾಣುತ್ತೆ. ಓಕೆ, ಹುಣ್ಣಿಮೆ ಆಗ್ತಾ ಹೋದಂಗೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಇದ್ರ ಮೇಲೆ ನೆರಳು ಬೀಳೋದಕ್ಕೆ ಶುರು ಆಗುತ್ತೆ. ಓಕೆ, ಈ ಥರ ನೆರಳು ಕಂಪ್ಲೀಟ್ ಅಮಾವಾಸ್ಯೆ ಬಂದಾಗ, ನ್ಯೂ ಮೂನ್ ಬಂದಾಗ ಕಂಪ್ಲೀಟ್ಲಿ ಕತ್ಲು. ಓಕೆ, ಕಂಪ್ಲೀಟ್ ಚಂದ್ರ ಕಾಣೋದೇ ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇದು ಅಮಾವಾಸ್ಯೆ ಅಂತ ಹೇಳ್ತಾರೆ. ಓಕೆ, ವೇರ್ ಫುಲ್ ಮೂನ್ ಅಂತ ಹೇಳಿದ್ರೆ ಇಲ್ಲಿ ಚಂದ್ರ ಕಂಪ್ಲೀಟಾಗಿ ಕಾಣುತ್ತೆ, ಅದನ್ನು ಏನು ಹೇಳ್ತಾರೆ, ಫುಲ್ ಮೂನ್ ಅಂತ ಹೇಳ್ತಾರೆ. ಅಮಾವಾಸ್ಯೆ ದಿನನ ನ್ಯೂ ಮೂನ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಪ್ರತಿ 15 ದಿನಕ್ಕೊಮ್ಮೆ ಆಗುತ್ತೆ. ಸೊ ಉದಾಹರಣೆಗೆ ತೊಗೊಳ್ಳಿ, ಇವತ್ತು ಅಮಾವಾಸ್ಯೆ ಇದೆ ಅಂದ್ಕೊಳ್ಳಿ. ಓಕೆ, ಅಮಾವಾಸ್ಯೆ ಇದೆ. ಈ ಚಂದ್ರ ಏನು ಮಾಡ್ತಾನೆ, ಚಂದ್ರ ಇವನು ಭೂಮಿ ಸುತ್ತ ಇರ್ತಾನೆ. ಓಕೆ, ಸುತ್ತ ಇರ್ತಾನೆ. ಸೊ ಸುತ್ತುವಾಗ ಏನಾಗುತ್ತೆ, ಈ ಏನು ಕಪ್ಪು ಛಾಯೆ ಇರುತ್ತಲ್ಲ, ಇದು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಆಗ್ತಾ ಬಂದು ಆಫ್ಟರ್ 15 ಡೇಸ್ ಕಂಪ್ಲೀಟ್ ಹುಣ್ಣಿಮೆ ಇರುತ್ತೆ. ಓಕೆ, ಅದಾದಮೇಲೆ ಇದೇ ಥರ ಸುತ್ತ ಹೋದಂಗೆಲ್ಲ, ಆಮೇಲೆ 15 ದಿನ ಆದಮೇಲೆ ಮತ್ತೆ ಆ ಕಪ್ಪು ಛಾಯೆ ಮೂಡುತ್ತೆ. ಸೊ ಅದನ್ನು ನಾವು ನ್ಯೂ ಮೂನ್ ಅಂತ ಹೇಳಿ ನಾವು ಏನು ಮಾಡ್ತೀವಿ, ಹೇಳ್ತೇವೆ ನ್ಯೂ ಮೂನ್ ಅಥವಾ ಅಮಾವಾಸ್ಯೆ ಕತ್ತಲು ಅಂತ ಹೇಳಿ ಹೇಳ್ತೇವೆ. ಸೊ ನಿಮಗೆ ಒಂದು ಕ್ವಶನ್ ಉಟ್ಕೋಬೋದು, ಏನಪ್ಪ ಅಂತ ಹೇಳಿದ್ರೆ, ಸೊ ನಾವು ರಾತ್ರಿ ಮಾತ್ರ ಸ್ಟಾರ್ಸು ಬೇರೆ ಆಬ್ಜೆಕ್ಟ್ಸನ್ನು ನೋಡ್ತೀವಿ ಆಕಾಶದಲ್ಲಿ, ಬಟ್ ಡೇ ಟೈಮಲ್ಲಿ ಯಾಕೆ ಕಾಣಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ಬಿಕಾಸ್ ದ ಸನ್ ರೇಸ್ ಏನಿರುತ್ತಲ್ಲ, ಬ್ರೈಟ್ ಲೈಟ್ ಆಫ್ ಸನ್ ಇದ್ದಾಗ ಯು ಕೆನಾಟ್ ಸಿ ದೀಸ್ ಆಬ್ಜೆಕ್ಟ್ಸ್, ಬಿಕಾಸ್ ಸನ್ ಈಸ್ ದ ಒನ್ ವಿಚ್ ಈಸ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ಲೈಟ್ ಪ್ರೊಡ್ಯೂಸ್ ಮಾಡೋದು ಇಟ್ ಈಸ್ ಸನ್. ಸೊ ಯಾವಾಗ ಸೂರ್ಯನಿಂದ ಅತಿಯಾದ ಬೆಳಕಿರುತ್ತಲ್ಲ, ಅವಾಗ ಈ ಆಬ್ಜೆಕ್ಟ್ಸ್ ಕಾಣೋದಿಲ್ಲ. ಅದೇ ರಾತ್ರಿ ಕತ್ತಲಾಗಿರುತ್ತೆ. ಓಕೆ, ಆ ಟೈಮಲ್ಲಿ ಈ ಆಬ್ಜೆಕ್ಟ್ಸ್ಗಳ ಮೇಲೆ ಸ್ವಲ್ಪ ಲೈಟ್ ಬಿದ್ದರೂ ಕೂಡ ದೇ ವಿಲ್ ಜಸ್ಟ್ ಗ್ಲೋ. ಓಕೆ, ಅದಕ್ಕೆ ನಮಗೆ ಡೇ ಟೈಮಲ್ಲಿ ಈ ಬೇರೆ ಆಬ್ಜೆಕ್ಟ್ ಸ್ಟಾರ್ಸ್ಗಳು, ಮೂನು ಅದು ಕಾಣೋದಿಲ್ಲ. ಓಕೆ, ಸೊ ದ ಸನ್, ಮೂನ್ ಆ್ಯಂಡ್ ಆಲ್ ದೋಸ್ ಆಬ್ಜೆಕ್ಟ್ಸ್ ವಿಚ್ ಆರ್ ಶೈನಿಂಗ್ ಇನ್ ದ ನೈಟ್ ಸ್ಕೈ, ಓಕೆ, ಆರ್ ಕಾಲ್ಡ್ ಆಸ್ ಸೆಲೆಸ್ಟಿಯಲ್ ಬಾಡೀಸ್. ಯಾವುದೇ ಒಂದು ಆಕಾಶದಲ್ಲಿ ಇರ್ತಕ್ಕಂಥ ಒಂದು ಬಾಡಿ, ಸೂರ್ಯ ಆಗಲಿ, ಚಂದ್ರ ಆಗಲಿ, ಅಥವಾ ಅದರ್ ಆಬ್ಜೆಕ್ಟ್ಸ್ ವಿಚ್ ಶೈನ್ ಅಂದರೆ ಸ್ಟಾರ್ಸ್ ಅಥವಾ ಬೇರೆ ಬಾಡೀಸ್. ಓಕೆ, ಆಲ್ ಆಫ್ ದೆಮ್ ಆರ್ ಕಾಲ್ಡ್ ಆಸ್ ದ ಸೆಲೆಸ್ಟಿಯಲ್ ಬಾಡೀಸ್. ಓಕೆ, ಅದರಲ್ಲಿ ಸಮ್ ಸೆಲೆಸ್ಟಿಯಲ್ ಬಾಡೀಸ್ ಆರ್ ಬಿಗ್ ಆ್ಯಂಡ್ ಹಾಟ್. ಓಕೆ, ದೊಡ್ಡದಾಗಿರುತ್ತೆ ಆ್ಯಂಡ್ ದೇ ವಿಲ್ ಬಿ ಹಾಟ್ ಆಲ್ಸೋ. ಬಿಕಾಸ್ ಯಾಕೆ ಹಾಟ್ ಅಂದರೆ ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸಸ್. ಓಕೆ, ವೈ ದೇ ಆರ್ ಹಾಟ್ ಅಂದರೆ ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸಸ್. ಓಕೆ, ದೇ ವಿಲ್ ಹ್ಯಾವ್ ದೇರ್ ಓನ್ ಹೀಟ್ ಆ್ಯಂಡ್ ಲೈಟ್. ಓಕೆ, ಅವರದ್ದೇ ಬಾಡಿನಲ್ಲಿ ಹೀಟ್ ಜನರೇಟ್ ಆಗುತ್ತೆ ಆ್ಯಂಡ್ ದೇರ್ ವಿಲ್ ಬಿ ಲೈಟ್ ಆಲ್ಸೋ, ಆ್ಯಂಡ್ ದೇ ವಿಲ್ ಇಟ್ ಈಸ್ ಎಮಿಟೆಡ್ ಇನ್ ಲಾರ್ಜರ್ ಅಮೌಂಟ್ಸ್. ಓಕೆ, ವೆನ್ ಇಟ್ ಈಸ್ ಎಮಿಟೆಡ್ ಇನ್ ಲಾರ್ಜ್ ಅಮೌಂಟ್ಸ್ ಆ್ಯಂಡ್ ದೀಸ್ ಸೆಲೆಸ್ಟಿಯಲ್ ಬಾಡೀಸ್ ಆರ್ ಕಾಲ್ಡ್ ಆಸ್ ಸ್ಟಾರ್ಸ್. ಓಕೆ, ಈ ಎಲ್ಲ ಸೆಲೆಸ್ಟಿಯಲ್ ಬಾಡೀಸನ್ನು ಸ್ಟಾರ್ಸ್. ಯೂಶಲಿ ನಾವು ನೈಟಲ್ಲಿ ನೋಡಿದಾಗ ಸ್ಟಾರ್ಸ್ ಟ್ವಿಂಕಲ್ ಆಗಿರುತ್ತಲ್ಲ, ಅವ್ನು ಮಾತ್ರ ಸ್ಟಾರ್ಸ್ ಅಂತೀವಿ, ಅಲ್ಲ. ಸೊ ಆಲ್ ದೀಸ್ ಸೆಲೆಸ್ಟಿಯಲ್ ಬಾಡೀಸ್ ವಿಚ್ ಹ್ಯಾವ್ ದೇರ್ ಓನ್ ಹೀಟ್ ಆ್ಯಂಡ್ ಲೈಟ್ ಆರ್ ಕಾಲ್ಡ್ ಆಸ್ ಸ್ಟಾರ್ಸ್. ಈವನ್ ಸನ್ ಈಸ್ ಆಲ್ಸೋ ಅ ಸ್ಟಾರ್. ಓಕೆ, ಬಟ್ ಇಟ್ ಈಸ್ ಅ ಬಿಗ್ ಸ್ಟಾರ್. ಆ್ಯಂಡ್ ದೇರ್ ವಿಲ್ ಬಿ ಅದರ್ twinkling stars in the night sky. Okay, they are similar to the sun, but see, our twinkling stars ಏನಂತಲ್ಲ, they will also have the heat and light ಇರುತ್ತೆ similar to sun, ಬಟ್ ಅವರ ಹೀಟ್ ಆ್ಯಂಡ್ ಲೈಟ್ ಏನಿದೆಯಲ್ಲ, ಅದು ನಮ್ಮ ಭೂಮಿಗೆ ಅಷ್ಟೊಂದು ರೀಚ್ ಆಗೋದಿಲ್ಲ. ಓಕೆ, ಬಿಕಾಸ್ ಅವರಲ್ಲಿರ್ತಕ್ಕಂಥ ಹೀಟ್ ಆ್ಯಂಡ್ ಲೈಟ್ ಏನಿದೆಯಲ್ಲ, ಇಟ್ ಈಸ್ ವೆರಿ ಲೆಸ್. ಸನ್ನಿಗೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ. ಅದಕ್ಕೆ ಬೇರೆ ಸ್ಟಾರ್ಸ್ಗಳ ಹೀಟ್ ಆ್ಯಂಡ್ ಲೈಟು ನಮ್ಮ ಅರ್ಥಗೆ ಅಷ್ಟೊಂದು ರೀಚ್ ಆಗೋದಿಲ್ಲ ಕಂಪೇರ್ ಟು ದ ಸನ್. ಓಕೆ, ಸೊ ನೈಟ್ ಸ್ಕೈಯಲ್ಲಿ ನೀವು ನೋಡಿದಾಗ ಸ್ಟಾರ್ಸ್ ಏನಿರ್ತಾವಲ್ಲ, ಸೊ ಸ್ಟಾರ್ಸ್ ದೇ ವಿಲ್ ಹ್ಯಾವ್ ದೇರ್ ಓನ್ ಪ್ಯಾಟರ್ನ್. ಈ ಥರದ್ದು ಒಂದು ಪ್ಯಾಟರ್ನ್ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಈ ಥರದ ಪ್ಯಾಟರ್ನ್ಸ್ ಏನು ಮಾಡುತ್ತೆ ಸ್ಟಾರ್ಸು, ಇವುಗಳನ್ನು ಕಾನ್ಸ್ಟಲೇಷನ್ಸ್ ಅಂತ ಹೇಳ್ತಾರೆ. ಓಕೆ, ಆ ಕಾನ್ಸ್ಟಲೇಷನ್ಸಲ್ಲಿ ಉರ್ಸಾ ಮೇಜರ್ ಅಥವಾ ಬಿಗ್ ಬಿಯರ್ ಅನ್ನೋದು ಒಂದು ಕಾನ್ಸ್ಟಲೇಷನ್. ಕಾನ್ಸ್ಟಲೇಷನ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಸ್ಟಾರ್ಸ್. ಓಕೆ, ವಿಚ್ ಆರ್ ಇನ್ ಸರ್ಟನ್ ಶೇಪ್. ಓಕೆ, ಒಂದು ಶೇಪಲ್ಲಿ ಇರ್ತವೆ ಸ್ಟಾರ್ಸ್ಗಳು, ಅದನ್ನು ಕಾನ್ಸ್ಟಲೇಷನ್ ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಅಂತ ಹೇಳಿದ್ರೆ
ಉರ್ಸಾ ಮೇಜರ್ ಅಥವಾ ಬಿಗ್ ಬಿಯರ್ ಈಸ್ ಒನ್ ಸಚ್ ಕಾನ್ಸ್ಟಲೇಷನ್. ಓಕೆ, ಸೊ ಇದರಲ್ಲಿ ಒನ್ ಆಫ್ ದ ರೆಕಗ್ನೈಸಬಲ್ ಕಾನ್ಸ್ಟಲೇಷನ್ ಅಂತ ಹೇಳಿದ್ರೆ ಅಂದರೆ ಗ್ರೂಪ್ ಆಫ್ ಸ್ಟಾರ್ಸ್ ಇನ್ ಅ ಶೇಪ್. ಓಕೆ, ರೆಕಗ್ನೈಸಬಲ್ ಅಂದರೆ ಕಣ್ಣಿನಿಂದ ನೀವು ಈಸಿಯಾಗಿ ಕಂಡುಹಿಡಿಬೋದು ಅಂತ ಹೇಳಿದ್ರೆ ರಾತ್ರಿ ಹೊತ್ತು. ಇಟ್ ಈಸ್ ಸಪ್ತರಿಷಿ. ಓಕೆ, ಸಪ್ತರಿಷಿ ಅಥವಾ 7 ಸೇಜಸ್ ಅಂತ ಹೇಳ್ತಾರೆ. 7 ಸ್ಟಾರ್ಸ್. ಓಕೆ, ಇಲ್ಲಾಗಿದೆ ನೋಡಿ, ದಿಸ್ ಈಸ್ ಅ ಸಪ್ತರಿಷಿ, 7 ಸೇಜಸ್ ಆ ಶೇಪಲ್ಲಿರುತ್ತೆ ಸ್ಟಾರ್ಸ್. ಓಕೆ, ಆ್ಯಂಡ್ ದಿಸ್ ಫಾರ್ಮ್ಸ್ ಅ ಉರ್ಸಾ ಮೇಜರ್. ಈ ರೀತಿ ಶೇಪ್ ಇದೆಯಲ್ಲ ಇದನ್ನು ಉರ್ಸಾ ಮೇಜರ್ ಶೇಪ್. ಓಕೆ, ಇಟ್ಸ್ ಅ ಪಾರ್ಟ್ ಆಫ್, ಓಕೆ, ಈ ಶೇಪ್ ಏನಿದೆಯಲ್ಲ ದಿಸ್ ಇಸ್ ಅ ಪಾರ್ಟ್ ಆಫ್ ದ ಉರ್ಸಾ ಮೇಜರ್ ಅಥವಾ ಬಿಗ್ ಬಿಯರ್ ಕಾನ್ಸ್ಟಲೇಷನ್ ಅಂತೇಳಿ ನಾವು ಹೇಳ್ಬೋದು. ಓಕೆ, ಸೊ ನಮ್ಮ ಹಿರಿಯರು ಏನಿದಾರಲ್ಲ, ಸೊ ಅವರು ಈ ಸ್ಟಾರ್ಗಳನ್ನು ಯೂಸ್ ಮಾಡಿಕೊಂಡು ದೇ ಯೂಸ್ ಟು ಫೈಂಡ್ ಔಟ್ ದ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ನಾವು ಇದ್ದೀವಿ ಅನ್ನೋದನ್ನು ಈ ನೈಟ್ ಸ್ಕೈಯಲ್ಲಿರ್ತಕ್ಕಂಥ ಸ್ಟಾರ್ಸ್ಗಳನ್ನು ನೋಡಿ ಕಂಡುಹಿಡ್ತಾ ಇದ್ರು. ಓಕೆ, ಇವತ್ತು ಕೂಡ ನೋಡಿ ನೀವು ಟ್ರೈಬಲ್ಸ್, ಓಕೆ, ಟ್ರೈಬಲ್ಸು ಈವನ್ ರೂರಲ್ ಹಳ್ಳಿನಲ್ಲಿ ದೇ ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ಯೂಸಿಂಗ್ ದೀಸ್ ಸ್ಟಾರ್ಸ್. ಅದು ಹೆಂಗೆ ಅಂತ ಹೇಳಿದ್ರೆ, ಸೊ ದೇರ್ ಈಸ್ ಒನ್ ಫಿಕ್ಸ್ಡ್ ಸ್ಟಾರ್ ಇನ್ ದ ನೈಟ್ ಸ್ಕೈ. ಓಕೆ, ಇಲ್ಲಿದೆ ನೋಡಿ, ದಿಸ್ ಈಸ್ ಅ ಫಿಕ್ಸ್ಡ್ ಸ್ಟಾರ್. ಇದನ್ನು ನಾರ್ತ್ ಸ್ಟಾರ್ ಅಂತ ಹೇಳ್ತೇವೆ ಬಿಕಾಸ್ ಇಟ್ ವಿಲ್ ಬಿ ಆಲ್ವೇಸ್ ಇನ್ ದ ನಾರ್ತ್ ಡೈರೆಕ್ಷನ್. ಓಕೆ, ಸೊ ಆ ನಾರ್ತ್ ಸ್ಟಾರ್ ಇರ್ತಕ್ಕಂಥ ಸ್ಟಾರ್ ಏನಿದೆಯಲ್ಲ ಅದನ್ನು ಪೋಲ್ ಸ್ಟಾರ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಟ್ ಆಲ್ವೇಸ್ ರಿಮೈನ್ಸ್ ಇನ್ ಸೇಮ್ ಪೊಸಿಷನ್. ಪ್ರತಿ ಬಾರಿನೂ ಅದು ಒಂದೇ ಪೊಸಿಷನಲ್ಲಿ ಇರ್ತದೆ. ಓಕೆ, ಯು ಕ್ಯಾನ್ ಈಸಿಲಿ ಲೊಕೇಟ್ ದ್ಯಾಟ್ ಪೊಸಿಷನ್. ಅದನ್ನು ಏನು ಹೇಳ್ತಾರೆ, ಪೋಲ್ ಸ್ಟಾರ್ ಅಥವಾ ನಾರ್ತ್ ಸ್ಟಾರ್ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ಕಂಡುಹಿಡ್ಬಿಟ್ರೆ ಇಟ್ ಈಸ್ ಲೈಕ್ ಯು ಆರ್ ಫೈಂಡಿಂಗ್ ಔಟ್ ದ ನಾರ್ತ್ ಡೈರೆಕ್ಷನ್. ಓಕೆ, ಸೊ ಇದು ನಾರ್ತ್ ಡೈರೆಕ್ಷನ್ನು. ಅವಾಗ ನಿಮಗೆ ಗೊತ್ತಾಗುತ್ತೆ ಇದರ ಹಿಂದ್ಗಡೆ ಇರೋದು ಸೌತ್ ಡೈರೆಕ್ಷನ್ನು, ಈ ಕಡೆ ಇರೋದು ಈಸ್ಟ್ ಡೈರೆಕ್ಷನ್ನು, ಈ ಕಡೆ ಇರೋದು ವೆಸ್ಟ್ ಡೈರೆಕ್ಷನ್ ಅನ್ನೋ ಈಸಿಲಿ ಡೈರೆಕ್ಷನ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದ ಡೈರೆಕ್ಷನ್ ವಾಸ್ ಫೌಂಡ್ ಬೈ ದ ಆನ್ಸಿಸ್ಟರ್ಸ್. ಆ್ಯಂಡ್ ದೇರ್ ಆರ್ ಸಮ್ ಅದರ್ ಬಾಡೀಸ್ which are called as planets. So these planets ಅಂತ ಹೇಳಿದ್ರೆ they do not have their own heat and light. ಓಕೆ, ಅವ್ರದ್ದೇ ಆದಂಥ ಹೀಟು ಮತ್ತು ಲೈಟು ಇರೋದಿಲ್ಲ. ಬಟ್ ಅವ್ರಿಗೆ ಲೈಟ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಬೈ ಅದರ್ ಸ್ಟಾರ್ಸ್. ಓಕೆ, ದೇ ಆರ್ ಲಿಟ್ ಬೈ ದ ಲೈಟ್ ಆಫ್ ದ ಸ್ಟಾರ್ಸ್. ಓಕೆ, ಸಚ್ ಬಾಡೀಸ್ ಆರ್ ಕಾಲ್ಡ್ ಆಸ್ ಪ್ಲಾನೆಟ್ಸ್. ಓಕೆ, ಪ್ಲಾನೆಟ್ಸ್ ಅಂತ ಹೇಳಿದ್ರೆ ಸೊ ದೇ ವಿಲ್ ನಾಟ್ ಹ್ಯಾವ್ ದೇರ್ ಓನ್ ಹೀಟ್ ಆ್ಯಂಡ್ ಲೈಟ್. ಸ್ಟಾರ್ಸ್ ಅಂದರೆ ದೇ ವಿಲ್ ಹ್ಯಾವ್ ದೇರ್ ಓನ್ ಹೀಟ್ ಆ್ಯಂಡ್ ಲೈಟ್, ಬಟ್ ಅದೇ ಪ್ಲಾನೆಟ್ಸ್ ಅಂತ ಇದೆಯಲ್ಲ ದೇ ವಿಲ್ ನಾಟ್ ಹ್ಯಾವ್ ದೇರ್ ಓನ್ ಹೀಟ್ ಆ್ಯಂಡ್ ಲೈಟ್ಸ್. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್. ಬಟ್ ದೇ ವಿಲ್ ಬಿ ಲಿಟ್ ಬೈ ದ ಅದರ್ ಸ್ಟಾರ್ಸ್. ಓಕೆ, ದಟ್ ಈಸ್ ವಾಟ್ ಇಸ್ ದ ಡಿಫ್ರೆನ್ಸ್. ಸೊ ಅದೇ ಥರ ನಮ್ಮ ಅರ್ಥ ಏನಿದೆ, ದಿಸ್ ಇಸ್ ಆಲ್ಸೋ ಅ ಪ್ಲಾನೆಟ್. ಓಕೆ, ಬಿಕಾಸ್ ನೋಡಿ ನಮ್ಮ ಅರ್ಥಲ್ಲೂ ಕೂಡ ಇಟ್ ಈಸ್ ನಾಟ್ ಹ್ಯಾವಿಂಗ್ ಇಟ್ಸ್ ಓನ್ ಹೀಟ್ ಆ್ಯಂಡ್ ಲೈಟ್, ಬಟ್ ಇಟ್ಸ್ ಹೀಟ್ ಆ್ಯಂಡ್ ಲೈಟ್ ಈಸ್ ಜನರೇಟೆಡ್ ಆರ್ ಇಟ್ ಈಸ್ ಗೆಟಿಂಗ್ ದಿಸ್ ಹೀಟ್ ಆ್ಯಂಡ್ ಲೈಟ್ ಫ್ರಮ್ ದ ಸನ್. ಓಕೆ, ಇಟ್ ವಿಲ್ ಗೆಟ್ ಇಟ್ಸ್ ಹೀಟ್ ಆ್ಯಂಡ್ ಲೈಟ್ ಫ್ರಮ್ ದ ಸನ್ ಆ್ಯಂಡ್ ದಿಸ್ ಸನ್ ಈಸ್ ಕಾಲ್ಡ್ ಆಸ್ ದ ಅವರ್ ನಿಯರೆಸ್ಟ್ ಸ್ಟಾರ್. ಓಕೆ, ಭೂಮಿಗೆ ಅತಿ ಹತ್ತಿರ ಇರತಕ್ಕಂಥ ಸ್ಟಾರ್ ಅಂತ ಹೇಳಿದ್ರೆ ಇಟ್ ಈಸ್ ಸನ್. ಓಕೆ, ಇಟ್ ಇಸ್ ದ ನಿಯರೆಸ್ಟ್ ಸ್ಟಾರ್. ಆ್ಯಂಡ್ ದ ಮೂನ್, ಓಕೆ, ಚಂದ್ರ ಏನು ಕಾಣ್ತಾನಲ್ಲ, ಹೀ ಈಸ್ ಕಾಲ್ಡ್ ಆಸ್ ಸ್ಯಾಟಲೈಟ್. ಸ್ಯಾಟಲೈಟ್ ಅಂತ ಹೇಳಿದ್ರೆ ಸೊ ಯಾವುದೋ ಒಂದು ಬಾಡಿ ಸುತ್ತ ಇರುತ್ತಲ್ಲ ಅದನ್ನು ನಾವು ಸ್ಯಾಟಲೈಟ್ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಸೊ ಮೂನ್ ನಮ್ಮ ಭೂಮಿಯ ಸುತ್ತ ಮೂನ್ ತಿರುಗ್ತಾ ಇರೋದಕ್ಕೆ ಇಟ್ ಈಸ್ ಕಾಲ್ಡ್ ಆಸ್ ದ ಸ್ಯಾಟಲೈಟ್, ಅಥವಾ ಇದನ್ನು ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕೂಡ ಹೇಳ್ತೇವೆ. ಓಕೆ, ಭೂಮಿಯ ಸುತ್ತ ಇದು ತಿರುಗ್ತಾ ಇರುತ್ತೆ. ಓಕೆ, ಅಪಾರ್ಟ್ ಫ್ರಮ್ ಅರ್ತ್ ವಿ ಹ್ಯಾವ್ 8 ಅದರ್ ಪ್ಲಾನೆಟ್ಸ್. ಓಕೆ, ವಿಚ್ ಆಲ್ಸೋ ಗೆಟ್ ದೇರ್ ಹೀಟ್ ಆ್ಯಂಡ್ ಲೈಟ್ ಫ್ರಮ್ ದ ಸನ್. ಓಕೆ, ಸೊ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ದ ಸನ್, ಓಕೆ, ಸೂರ್ಯ ಆ್ಯಂಡ್ ಅದರ್ 8 ಪ್ಲಾನೆಟ್ಸ್, ಸ್ಯಾಟಲೈಟ್ಸ್ ಆ್ಯಂಡ್ ಸಮ್ ಅದರ್ ಸೆಲೆಸ್ಟಿಯಲ್ ಬಾಡೀಸ್. ಓಕೆ, ಸೂರ್ಯ ಆಗಲಿ ಮತ್ತು 8 ಪ್ಲಾನೆಟ್ಸ್ಗಳು ಮತ್ತು ಸ್ಯಾಟಲೈಟ್ಸ್ಗಳು. ಓಕೆ, ಆ್ಯಂಡ್ ಅದರ್ ಸೆಲೆಸ್ಟಿಯಲ್ ಬಾಡೀಸ್. ಈ ಅದರ್ ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಆಸ್ಟ್ರಾಯ್ಡ್ಸ್ ಆ್ಯಂಡ್ ಮೆಟಿರಾಯ್ಡ್ಸ್. ಓಕೆ, ನಾನು ಹೇಳ್ತೀನಿ ನೆಕ್ಸ್ಟ್ ಏನಿವು ಅಂತೇಳಿ. ಸೊ ಆಸ್ಟ್ರಾಯ್ಡ್ಸ್ ಆ್ಯಂಡ್ ಮೆಟಿರಾಯ್ಡ್ಸ್ ಈ ಎಲ್ಲವನ್ನು ಸೇರಿಕೊಂಡು ಓಕೆ ಇಟ್ ಫಾರ್ಮ್ಸ್ ಅ ಸೋಲಾರ್ ಸಿಸ್ಟಮ್. ಓಕೆ, ಅಂದ್ರೇನು, ಸೋಲಾರ್ ಸಿಸ್ಟಮಲ್ಲಿ ಏನೇನಿರುತ್ತೆ, ದೇರ್ ವಿಲ್ ಬಿ ಸ್ಟಾರ್ಸ್, ಓಕೆ, ಪ್ಲಾನೆಟ್ಸ್, ಓಕೆ, ದೇರ್ ಮೂನ್ಸ್ ಆ್ಯಂಡ್ ಆಸ್ಟ್ರಾಯ್ಡ್ಸ್ ಆ್ಯಂಡ್ ಈವನ್ ಮೆಟಿಯೋರೈಟ್ಸ್. ಓಕೆ, ಇವೆಲ್ಲ ಸೇರಿಕೊಂಡು ನಾವು ಸೋಲಾರ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಈ ಸೋಲಾರ್ ಸಿಸ್ಟಮ್ಗೆ ಯಾರು ಹೆಡ್ಡು, ಇಟ್ ಈಸ್ ದ ಸನ್ ಅಂತ ಹೇಳಿ. ಓಕೆ, ದಿಸ್ ಸನ್ ಏನಲ್ಲ ಈಸ್ ದಟ್ ದ ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮ್. ಓಕೆ, ಸನ್ ವಿಲ್ ಬಿ ಅಟ್ ದ ಸೆಂಟರ್ ಆಫ್ ದಿಸ್ ಎಂಟೈರ್ ಸೋಲಾರ್ ಸಿಸ್ಟಮ್ ಆ್ಯಂಡ್ ಇಟ್ ಈಸ್ ಮೇಡ್ ಅಪ್ ಆಫ್ ಹಾಟ್ ಗ್ಯಾಸಸ್. ಓಕೆ, ಹಾಟ್ ಗ್ಯಾಸಸ್ ಇಂದ ಇರುತ್ತೆ, ದಟ್ ಈಸ್ ಹೌ ದ ಹೀಟ್ ಆ್ಯಂಡ್ ಲೈಟ್ ಈಸ್ ಜನರೇಟೆಡ್. ಓಕೆ, ದಿಸ್ ಸನ್ ಈಸ್ ದ ಒನ್ ದಟ್ ವಿಲ್ ಪ್ರೊವೈಡ್ ಪುಲ್ಲಿಂಗ್ ಫೋರ್ಸ್ ಆ್ಯಂಡ್ ಇಟ್ ವಿಲ್ ಬೈಂಡ್ ದ ಸೋಲಾರ್ ಸಿಸ್ಟಮ್. ಎಂಟೈರ್ ಸಿಸ್ಟಮನ್ನು ಯಾವ ಥರ ಇದು ಹಿಡ್ಕೊಳ್ಳುತ್ತೆ ಅಂದರೆ ಇಟ್ ಈಸ್ ಥ್ರೂ ದಿಸ್ ಬೈಂಡಿಂಗ್ ಫೋರ್ಸ್, ಪುಲ್ಲಿಂಗ್ ಫೋರ್ಸ್ ಇರುತ್ತೆ. ಓಕೆ, ಸೊ ವೇರ್ ಸನ್ ಇಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಹೀಟ್ ಆ್ಯಂಡ್ ಲೈಟ್. ಇಡೀ ಸೋಲಾರ್ ಸಿಸ್ಟಮ್ಗೆ ಯಾರಪ್ಪ ಅಲ್ಟಿಮೇಟ್ ಸೋರ್ಸ್ ಆಫ್ ಹೀಟ್ ಆ್ಯಂಡ್ ಲೈಟ್ ಅಂದರೆ ಇಟ್ ಈಸ್ ದ ಸನ್. ಓಕೆ, ಸೊ ಅಂದರೆ ಈ ಸನ್ನಲ್ಲಿರ್ತಕ್ಕಂಥ ಹೀಟ್ ಆ್ಯಂಡ್ ಲೈಟ್ ಅಷ್ಟೊಂದು ಇದ್ದರೂ ಕೂಡ ನಮ್ಮ ಭೂಮಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಬಿಕಾಸ್ ವಿ ಆರ್ ಫಾರ್ ಅವೇ. ಓಕೆ, ಆಲ್ದೋ ವಿ ಕಾಲ್ ಇಟ್ ಎಸ್ ಅ ನಿಯರೆಸ್ಟ್ ಸ್ಟಾರ್, ಸ್ಟಿಲ್ ಇಟ್ ಈಸ್ ಫಾರ್ ಅವೇ. ಎಷ್ಟು ದೂರ ಅಂತ ಹೇಳಿದ್ರೆ ಇಟ್ ಈಸ್ ಅರೌಂಡ್ 150 ಮಿಲಿಯನ್ ಕಿಲೋಮೀಟರ್ ಫ್ರಮ್ ದ ಅರ್ತ್. 150 ಮಿಲಿಯನ್ ಕಿಲೋಮೀಟರ್ ಇದೆ ನಮ್ಮ ಭೂಮಿಯಿಂದ. ಅದಕ್ಕೆ ಅಷ್ಟೊಂದು ಹೀಟ್ ಲೈಟು ನಮಗೆ ಆಗೋದಿಲ್ಲ ಇಲ್ಲಿ. ಓಕೆ, ಸೊ ಅಪಾರ್ಟ್ ಫ್ರಮ್ ಅರ್ತ್ ವಿ ಹ್ಯಾವ್ 8 ಪ್ಲಾನೆಟ್ಸ್. ಓಕೆ, ಮರ್ಕ್ಯುರಿ, ವೀನಸ್, ಅದಾದಮೇಲೆ ಅರ್ತ್ ಅಂತಿದೆ, ಮಾಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಆ್ಯಂಡ್ ನೆಪ್ಚೂನ್ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ಇದು ಯಾವ ಥರ ಇದೆ ಅಂದರೆ ಇಟ್ ಈಸ್ ಫ್ರಮ್ ದ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಡಿಸ್ಟೆನ್ಸ್ ಫ್ರಮ್ ದ ಸನ್. ಓಕೆ, ಇಲ್ಲಿ ಸನ್ ಇದೆ ಅಂದರೆ
ಸೊ ಹಿಯರ್ ದೇರ್ ಇಸ್ ಮರ್ಕ್ಯುರಿ, ವೀನಸ್, ಅರ್ತ್, ಮಾಸ್, ಜುಪಿಟರ್, ಓಕೆ, ಆಮೇಲೆ ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಈ ಥರ ಇದೆ. ಓಕೆ, ಫ್ರಮ್ ದ ಡಿಸ್ಟೆನ್ಸ್. ಸೊ ಇದನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ಈಸಿ ಮೆಥಡ್ ಇದೆ. ಈ ಥರ ಮೈ ವೆರಿ ಎಫಿಷಿಯಂಟ್ ಮದರ್ ಜಸ್ಟ್ ಸರ್ವ್ಡ್ ಅಸ್ ನಟ್ಸ್ ಅಂತ ಹೇಳಿ. ಮೈ ವೆರಿ ಎಫಿಷಿಯಂಟ್ ಮದರ್ ಜಸ್ಟ್ ಸರ್ವ್ಡ್ ಅಸ್ ನಟ್ಸ್. ಮೈ ಎಮ್ ಅಂದರೆ ಮರ್ಕ್ಯುರಿ, ವೆರಿ ವಿ ಅಂದರೆ ವೀನಸ್, ಎಫಿಷಿಯಂಟ್ ಇ ಅಂದರೆ ಅರ್ತ್, ಮದರ್ ಎಮ್ ಅಂದರೆ ಮಾಸ್, ಜಸ್ಟ್ ಜೆ ಅಂದರೆ ಜುಪಿಟರ್, ಸರ್ವ್ಡ್ ಎಸ್ ಅಂದರೆ ಸ್ಯಾಟರ್ನ್, ಅಸ್ ಯು ಅಂದರೆ ಯುರೇನಸ್, ಆ್ಯಂಡ್ ನಟ್ಸ್ ಎನ್ ಅಂದರೆ ನೆಪ್ಚೂನ್. ಈ ಥರ ನೀವು ನೆನ್ಪಿಟ್ಕೋಬೋದು. ಸೊ ಆಲ್ ದೀಸ್ 8 planets ದೇ ಮೂವ್ ಅರೌಂಡ್ ದ ಸನ್ ಇನ್ ಅ ಫಿಕ್ಸ್ಡ್ ಪಾತ್. ಓಕೆ, ಒಂದು ಫಿಕ್ಸ್ಡ್ ಪಾತಲ್ಲಿ ದೇ ವಿಲ್ ಜಸ್ಟ್ ಮೂವ್ ಅರೌಂಡ್ ದ ಸನ್. ಓಕೆ, ಆ್ಯಂಡ್ ಈ ಪಾತ್ಸ್ ಏನಿದಲ್ಲ, ದ ಪಾತ್ಸ್ ಇನ್ ವಿಚ್ ದೇ ಮೂವ್, ದಿಸ್ ಇಸ್ ಕಾಲ್ಡ್ ಆಸ್ ಆರ್ಬಿಟ್. ಓಕೆ, ಆರ್ಬಿಟ್ ಆಫ್ ದ ಪ್ಲಾನೆಟ್. ದ ಪಾತ್ಸ್ ದೇ ಮೂವ್ ಇಸ್ ಕಾಲ್ಡ್ ಆಸ್ ಆರ್ಬಿಟ್, ಆ್ಯಂಡ್ ದಿಸ್ ಪಾತ್ ಈಸ್ ಯೂಶುವಲಿ ಎಲಾಂಗೇಟೆಡ್. ಸರ್ಕ್ಯುಲರ್ ಇರೋದಿಲ್ಲ, ಇಟ್ ವಿಲ್ ಬಿ ಎಲಾಂಗೇಟೆಡ್. ಓಕೆ, ಆ್ಯಂಡ್ ವೀನಸ್ ಈಸ್ ದ ಅರ್ತ್ಸ್ ಟ್ವಿನ್ ಅಂತ ಹೇಳ್ತಾರೆ. ವೀನಸ್ ಏನಿದೆಯಲ್ಲ ಇದು ಭೂಮಿಯ ಥರಾನೇ ಇದೆ ಇನ್ ಇಸ್ ಸೈಜ್ ಆ್ಯಂಡ್ ಶೇಪ್, ಅದಕ್ಕೆ ಇದನ್ನು ಅರ್ತ್ನ ಟ್ವಿನ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಆ್ಯಂಡ್ ನಮ್ಮ ಭೂಮಿ ಅರ್ತ್ ಏನಿದೆಯಲ್ಲ, ಸೊ ಇಟ್ ಈಸ್ ಅ ಥರ್ಡ್ ನಿಯರೆಸ್ಟ್ ಪ್ಲಾನೆಟ್. ಓಕೆ, ಮರ್ಕ್ಯುರಿ, ವೀನಸ್, ಅರ್ತ್. ಓಕೆ, ಇಟ್ಸ್ ದ ಥರ್ಡ್ ನಿಯರೆಸ್ಟ್ ಪ್ಲಾನೆಟ್ ಇನ್ ಇಟ್ಸ್ ಸೈಜ್. ಓಕೆ, ಸೈಜಲ್ಲಿ ವಿ ಆರ್ ಅಟ್ ದ ಥರ್ಡ್, ಆ್ಯಂಡ್ ದೆನ್ ವಿ ಆರ್ ಫಿಫ್ತ್ ಲಾರ್ಜೆಸ್ಟ್ ಪ್ಲಾನೆಟ್. ಓಕೆ, ಸೊ ಇನ್ ದ ಕೇಸ್ ಆಫ್ ಡಿಸ್ಟೆನ್ಸಲ್ಲಿ, ಓಕೆ ಸಾರಿ ಸೈಜ್ ಅಲ್ಲ, ಡಿಸ್ಟೆನ್ಸಲ್ಲಿ ವಿ ಆರ್ ಥರ್ಡ್. ಓಕೆ, ಬಟ್ ಸೈಜಲ್ಲಿ ಲಾರ್ಜೆಸ್ಟ್, ವಿ ಆರ್ ಫಿಫ್ತ್ ಲಾರ್ಜೆಸ್ಟ್. ಓಕೆ, ಆ್ಯಂಡ್ ಅವರ್ ಅರ್ತ್ ಇಸ್ ಕಾಲ್ಡ್ ಆಸ್ ಜಿಯಾಯ್ಡ್ ಶೇಪ್. ಜಿಯಾಯ್ಡ್ ಶೇಪ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಸರ್ಕ್ಯುಲರ್. ಓಕೆ, ಬಟ್ ಹಿಯರ್ ದೇರ್ ವಿಲ್ ಬಿ ಅ ಡಿಪ್ರೆಷನ್. ಓಕೆ, ಇಲ್ಲಿ ತೆಗ್ಗುಗಳಿರ್ತವೆ, ಇದನ್ನು ಜಿಯಾಯ್ಡ್ ಶೇಪ್ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಜಿಯಾಯ್ಡ್. ಓಕೆ, ಅರ್ತ್ ಯಾವ ಶೇಪ್ ಅಂತ ಹೇಳಿದ್ರೆ ಸ್ಪಿಯರ್ ಅಂತ ಹೇಳ್ತೀವಿ, ಬಟ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಸ್ಪಿಯರ್. ಓಕೆ, ಇಲ್ಲಿ ಸ್ವಲ್ಪ ತೆಗ್ಗಿದ್ದಾವೆ, ಇದನ್ನು ಜಿಯಾಯ್ಡ್ ಶೇಪ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ನಮ್ಮ ಅರ್ಥನ ಯೂನಿಕ್ ಫೀಚರ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಕಂಡೀಷನ್ಸ್ ದಟ್ ಆರ್ ಗುಡ್ ಟು ಸಪೋರ್ಟ್ ದ ಲೈಫ್ ಸಪೋರ್ಟ್ ಮಾಡೋಕ್ಕೆ ಏನು ಬೇಕಪ್ಪ, ನಮಗೆ ಆಕ್ಸಿಜನ್ ಬೇಕು ಮತ್ತು ನೀರು ಬೇಕು, ವಾಟರ್ ಆ್ಯಂಡ್ ಏರ್. ಸೊ ದೀಸ್ ಆರ್ ಪ್ರೆಸೆಂಟ್ ಇನ್ ದ ಅರ್ತ್. ಓಕೆ, ಇಲ್ಲಿವರೆಗೂ ಸಿಕ್ಕಿರೋ ಎವಿಡೆನ್ಸಲ್ಲಿ ಇಟ್ ಈಸ್ ಓನ್ಲಿ ಇನ್ ದ ಅರ್ತ್. ಓಕೆ, ವೇರ್ ದೇರ್ ಈಸ್ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್, ಆ್ಯಂಡ್ ಇಟ್ ಈಸ್ ನೈದರ್ ಟು ಹಾಟ್ ಆ್ಯಂಡ್ ನಾಟ್ ಟು ಕೋಲ್ಡ್. ಅತಿಯಾಗಿ ಬಿಸಿನೂ ಇಲ್ಲ, ಅತಿಯಾಗಿ ಚಳಿನೂ ಇಲ್ಲ, ಇಲ್ಲಿ ನ್ಯೂಟ್ರಲ್ ಆಗಿದೆ. ಓಕೆ, ಆ್ಯಂಡ್ ವಿ ಹ್ಯಾವ್ ದ ಆಕ್ಸಿಜನ್. ಆ್ಯಂಡ್ ಸಿನ್ಸ್ ವಾಟರ್, ನಮ್ಮ ಭೂಮಿಯಲ್ಲಿ ವಾಟರ್ ಇರೋದಕ್ಕೆ ಕಾರಣ, ಸೊ ಫ್ರಮ್ ಔಟರ್ ಸ್ಪೇಸ್, ಭೂಮಿಯಿಂದ ಹೊರಗಡೆ ನಮ್ಮ ಭೂಮಿ ಏನಿದೆ ಇಟ್ ಅಪಿಯರ್ಸ್ ಬ್ಲೂ. ಓಕೆ, ನೀಲಿಯಾಗಿ ಕಾಣುತ್ತೆ, ಬಿಕಾಸ್ ವಿ ಹ್ಯಾವ್ ನಿಯರ್ಲಿ 2/3 ಆಫ್ ಸರ್ಫೇಸ್. ನಮ್ಮ ಭೂಮಿಯ 2/3 ಸರ್ಫೇಸ್ ಏನಿದೆಯಲ್ಲ, ಸೊ ಇಟ್ ಈಸ್ ಕವರ್ಡ್ ಬೈ ವಾಟರ್ ಇರೋದಕ್ಕೆ ಇಟ್ ಈಸ್ ಕಾಲ್ಡ್ ಆಸ್ ದ ಬ್ಲೂ ಪ್ಲಾನೆಟ್ ಆಲ್ಸೋ. ಓಕೆ, ಆ್ಯಂಡ್ ಅವರ್ ಅರ್ತ್ ಹ್ಯಾಸ್ ಓನ್ಲಿ ಒನ್ ಸ್ಯಾಟಲೈಟ್, ನ್ಯಾಚುರಲ್ ಸ್ಯಾಟಲೈಟ್, ದಟ್ ಈಸ್ ಮೂನ್. ಓಕೆ, ಸೊ ಇಟ್ ಅಪಿಯರ್ಸ್ ಸೋ ಬಿಗ್, ನಮ್ಮ ಭೂಮಿಯಿಂದ ತುಂಬ ದೊಡ್ಡದು ಕಾಣುತ್ತೆ, ಬಿಕಾಸ್ ಇಟ್ ಈಸ್ ವೆರಿ ನಿಯರ್ ಟು ದ ಅರ್ತ್. ಇಟ್ ಈಸ್ ಅ ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕೂಡ ಕರಿತೇವೆ. ಸೊ ಚಂದ್ರ ಭೂಮಿ ಸುತ್ತೋದಕ್ಕೆ ಹಿ ವಿಲ್ ಟೇಕ್ 27 days. ಓಕೆ, ಇಟ್ ವಿಲ್ ಟೇಕ್ ನಿಯರ್ಲಿ 27 days, ಆ್ಯಂಡ್ ಇಟ್ ವಿಲ್ ಟೇಕ್ ಎಕ್ಸಾಕ್ಟ್ಲಿ ಸೇಮ್ ಟೈಮ್ ಟು ಕಂಪ್ಲೀಟ್ ಒನ್ ಸ್ಪಿನ್ ಆಲ್ಸೋ. ಅಂದರೆ ಚಂದ್ರ ಏನಿದೆ ಅಲ್ಲ, ಭೂಮಿಯ ಸುತ್ತೋದಕ್ಕೆ 27 days ತೊಗೊತಾನೆ, ಆ್ಯಂಡ್ ಅವನ ಒಂದು ಸ್ಪಿನ್ ಏನಿದೆ ಅಥವಾ ಅವನ ಸುತ್ತಕೊಳ್ಳೋದಕ್ಕೆ, ಓಕೆ ಸಿ ನೋಡಿ, ಭೂಮಿಯ ಸುತ್ತೋದಕ್ಕೆ 27 days ಬೇಕು. ಓಕೆ, ಭೂಮಿ ಸುತ್ತುವಂತಾನೆ ತಾನು ಕೂಡ ರೊಟೇಟ್ ಆಗ್ತಾ ಇರುತ್ತೆ ಚಂದ್ರ. ಓಕೆ, ಸೊ ಈ ತನ್ನ ಒಂದು ಫುಲ್ ರೊಟೇಷನ್ಗೆ 27 days ಬೇಕು. ಓಕೆ, ಅಂದರೆ ಎರಡು ಈಕ್ವಲೇ, 27 days ಟು ರಿವಾಲ್ವ್ ಅರೌಂಡ್ ದ ಸನ್, ಆ್ಯಂಡ್ ಆಲ್ಸೋ 27 days ಟು ರಿವಾಲ್ವ್ ಅರೌಂಡ್ ಹಿಮ್ಸೆಲ್ಫ್. ಓಕೆ, ಅದಕ್ಕೂ ಕೂಡ 27 ದಿನವೇ ಬೇಕು. ಸೊ ಎರಡು ಈಕ್ವಲ್ ಆಗಿರೋದಕ್ಕೆ ಕಾರಣ, ನಮ್ಮ ಭೂಮಿಯಿಂದ ಚಂದ್ರ ಯಾವಾಗಲೂ ಒಂದು ಕಡೆ ಮಾತ್ರ ವಿಸಿಬಲ್ ಇರುತ್ತೆ. ಓಕೆ, ಓನ್ಲಿ ಒನ್ ಸೈಡ್ ವಿಲ್ ಬಿ ವಿಸಿಬಲ್. ಓಕೆ, ದಿಸ್ ಇಸ್ ದ ರೀಸನ್. ಓಕೆ, ಆ್ಯಂಡ್ ಈ ಚಂದ್ರನಲ್ಲಿ ದೇರ್ ಇಸ್ ನೋ ವಾಟರ್ ಆ್ಯಂಡ್ ನಾರ್ ಏರ್. ಓಕೆ, ಬಟ್ ಇಟ್ ಹ್ಯಾಸ್ ಮೌಂಟೇನ್ಸ್. ಓಕೆ, ಮೌಂಟೇನ್ಸ್ಗಳಿದ್ದಾವೆ, ಪ್ಲೇನ್ಸ್ಗಳು ಇದ್ದಾವೆ, ಓಕೆ, ಡಿಪ್ರೆಷನ್ಸ್ಗಳು ಇದ್ದಾವೆ. ಸೊ ಈ ಥರ ಮೌಂಟೇನ್ಸ್, ಪ್ಲೇನ್ಸ್, ಡಿಪ್ರೆಷನ್ಸ್ ಏನಿದಾವಲ್ಲ, ದೀಸ್ ವಿಲ್ ಕ್ಯಾಸ್ಟ್ ಶಾಡೋ. ಓಕೆ, ಚಂದ್ರನ ಮೇಲೆ ಇವು ನೆರಳನ್ನು ಬೀಳುತ್ತೆ, ಶಾಡೋಸ್. ಓಕೆ, ಅದಕ್ಕೆ ರಾತ್ರಿ ನೋಡಿ ನಿಮಗೆ ಚಂದ್ರನಲ್ಲಿ ಅಲ್ಲೊಂದು ಸ್ವಲ್ಪ ಕಪ್ಪು ಕಾಣುತ್ತಲ್ಲ, ಇಟ್ ಈಸ್ ದಿಸ್ ಶಾಡೋ. ಓಕೆ, ಸೊ ನಾವು ಆಸ್ಟ್ರಾಯ್ಡ್ಸ್ ಅಂದರೆ ಏನು? ಸಿ, ಆಸ್ಟ್ರಾಯ್ಡ್ಸ್ ಅಂತ ಹೇಳಿದ್ರೆ ದೇರ್ ಆರ್ ನ್ಯೂಮರಸ್ ಟೈನಿ ಬಾಡೀಸ್. ಓಕೆ, ಸಣ್ಣ ಬಾಡೀಸ್, ನ್ಯೂಮರಸ್ ಟೈನಿ ಬಾಡೀಸ್ ವಿಚ್ ಆರ್ ಕಾಲ್ಡ್ ಆಸ್ ಆಸ್ಟ್ರಾಯ್ಡ್ಸ್. ಓಕೆ, ದೀಸ್ ಆಸ್ಟ್ರಾಯ್ಡ್ಸ್ ಏನಿದಾವಲ್ಲ, ದಿಸ್ ಈಸ್ ಫೌಂಡ್ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಜುಪಿಟರ್. ಓಕೆ, ಇಲ್ಲಿದೆ. ಓಕೆ, ಸೊ ಇಲ್ಲಿದೆ ನೋಡಿ. ಸೊ ದಿಸ್ ಈಸ್ ಮಾಸ್. ಓಕೆ, ಆ್ಯಂಡ್ ದಿಸ್ ಈಸ್ ಜುಪಿಟರ್. ಈ ಎರಡರ ಮಧ್ಯೆ ಇರೋದೆ ಇಟ್ ಈಸ್ ಆಸ್ಟ್ರಾಯ್ಡ್ಸ್ ಬೆಲ್ಟ್. ಓಕೆ, ಸೊ ದೀಸ್ ಆರ್ ದ ಟೈನಿ ಬಾಡೀಸ್. ಓಕೆ, ಸಣ್ಣ ಬಾಡೀಸ್, ದೇ ವಿಲ್ ಆಲ್ಸೋ ಮೂವ್ ಅರೌಂಡ್ ದ ಸನ್. ಓಕೆ, ಬಿಟ್ವೀನ್ ಮಾಸ್ ಆ್ಯಂಡ್ ಜುಪಿಟರ್ ಇರುತ್ತೆ. ಓಕೆ, ಆ್ಯಂಡ್ ಸೈಂಟಿಸ್ಟ್ ಹೇಳೋ ಪ್ರಕಾರ ದೀಸ್ ಆಸ್ಟ್ರಾಯ್ಡ್ಸ್ ವೇರ್ ಆಲ್ಸೋ ಪಾರ್ಟ್ ಆಫ್ ಪ್ಲಾನೆಟ್. ಓಕೆ, ಇವು ಕೂಡ ಪ್ಲಾನೆಟ್ನ ಭಾಗ ಇದ್ವು, ಬಟ್ ಲೇಟರ್ ದೇ ಹ್ಯಾವ್ ಸಪ್ರೇಟೆಡ್ ಆರ್ ಎಕ್ಸ್ಪ್ಲೋಡೆಡ್ ಫ್ರಮ್ ದೀಸ್ ಪ್ಲಾನೆಟ್ಸ್. ಮಿಟಿಯೋರೈಟ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಸ್ಮಾಲ್ ಪೀಸ್ ಆಫ್ ರಾಕ್ಸ್. ಓಕೆ, ಸ್ಮಾಲ್ ಪೀಸ್ ಆಫ್ ರಾಕ್ಸ್, ಆ್ಯಂಡ್ ದೇ ಮೂವ್ ಅರೌಂಡ್ ದ ಸನ್. ಓಕೆ, ಸ್ಮಾಲ್ ಪೀಸ್ ಆಫ್ ರಾಕ್ಸ್. ಓಕೆ, ದೇ ವಿಲ್ ಮೂವ್ ಅರೌಂಡ್ ದ ಸನ್, ವಿಚ್ ಆರ್ ಕಾಲ್ಡ್ ಆಸ್ ಮಿಟಿಯೋರೈಟ್ಸ್. ಓಕೆ, ಸೊ ಡ್ಯೂರಿಂಗ್ ಇವೇನಾಗುತ್ತೆ, ಕೆಲವೊಂದ್ಸರಿ ಭೂಮಿಗೆ ಬೀಳ್ತವೆ,
ಭೂಮಿಗೆ ಬೀಳುವಾಗ ದೇ ವಿಲ್ ಮೇಕ್ ಫ್ಲ್ಯಾಶ್ ಆಫ್ ಲೈಟ್. ಓಕೆ, ಉಲ್ಕೆ ಅಂತ ಹೇಳ್ತೀವಲ್ಲ ಆ ಥರ, ಉಲ್ಕೆ ಥರ ಮೆಟಿಯೋರೈಟ್ಸ್ಗಳೇನಾಗುತ್ತೆ, ದೇ ವಿಲ್ ಫಾಲ್ ಇನ್ ಟು ದ ಅರ್ತ್. ಆ್ಯಂಡ್ ಇದು ನೆನ್ಪಿಟ್ಕೊಳ್ಳಿ, ನಮ್ಮ ಭೂಮಿ ಏನಿದೆಯಲ್ಲ ಇಟ್ ಈಸ್ ಪಾರ್ಟ್ ಆಫ್ ಮಿಲ್ಕಿ ವೇ ಗ್ಯಾಲಕ್ಸಿ. ಓಕೆ, ಸೊ ಮಿಲ್ಕಿ ವೇ ಗ್ಯಾಲಕ್ಸಿ, ನಮ್ಮ ಎಂಟೈರ್ ಸೋಲಾರ್ ಸಿಸ್ಟಮ್ ಏನಿದೆಯಲ್ಲ ಇಟ್ ಈಸ್ ಪಾರ್ಟ್ ಆಫ್ ದಿಸ್ ಮಿಲ್ಕಿ ವೇ ಗ್ಯಾಲಕ್ಸಿ. ಓಕೆ, ಅವರ್ ಸೋಲಾರ್ ಸಿಸ್ಟಮ್ ಎಂಟೈರ್ ಈಸ್ ಪಾರ್ಟ್ ಆಫ್ ಸೋಲಾರ್. ನಮ್ಮ ಆಕಾಶದಲ್ಲಿ ಕೇವಲ ಸೋಲಾರ್ ಸಿಸ್ಟಮ್ ಮಾತ್ರ ಇದೆ ಅನ್ಕೋಬೇಡಿ. ಓಕೆ, ದೇರ್ ಆರ್ ನ್ಯೂಮರಸ್ ಸಿಸ್ಟಮ್ಸ್. ಓಕೆ, ಆ ನ್ಯೂಮರಸ್ ಸಿಸ್ಟಮ್ಸ್ ಒಳಗಡೆ ಏನಿದೆ, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆ. ಈ ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ಈಸ್ ಸೋಲಾರ್ ಸಿಸ್ಟಮ್. ಓಕೆ, ಸೊ ಇಲ್ಲಿ ತೋರಿಸ್ತೇನೆ ನೋಡಿ, ಇಲ್ಲಿದೆ ನೋಡಿ, ಇದು ಅರ್ತ್. ಓಕೆ, ಅರ್ತ್ ಈಸ್ ಪಾರ್ಟ್ ಆಫ್ ಸೋಲಾರ್ ಸಿಸ್ಟಮ್, ಸೋಲಾರ್ ಸಿಸ್ಟಮ್ ಈಸ್ ಪಾರ್ಟ್ ಆಫ್ ಮಿಲ್ಕಿ ವೇ ಗ್ಯಾಲಕ್ಸಿ, ಆ್ಯಂಡ್ ಮಿಲ್ಕಿ ವೇ ಗ್ಯಾಲಕ್ಸಿ ಅದ್ರ ಜೊತೆ ಬೇರೆ ಬೇರೆ ಗ್ಯಾಲಕ್ಸಿ ಎಲ್ಲ ಸೇರಿಕೊಂಡು ಇಟ್ ವಿಲ್ ಫಾರ್ಮ್ ಅ ಯೂನಿವರ್ಸ್. ಓಕೆ, ಸೊ ದಿಸ್ ಈಸ್ ಹೌ ದ ಎಂಟೈರ್ ಸಿಸ್ಟಮ್ ಹ್ಯಾಸ್ ಬೀನ್ ರಿಲೇಟೆಡ್. ಓಕೆ, ಸೊ ದಿಸ್ ಈಸ್ ಎಂಡ್ ಆಫ್ ಫಸ್ಟ್ ಚಾಪ್ಟರ್. ಓಕೆ, ನೆಕ್ಸ್ಟ್ ವಿಲ್ ಮೀಟ್ ವಿತ್ ಸೆಕೆಂಡ್ ಚಾಪ್ಟರ್. ಥ್ಯಾಂಕ್ ಯು ವೆರಿ ಮಚ್.